ನೆಗೆಟಿವ್ ಆಲೋಚನೆಗಳೆಲ್ಲ ನಿಜ ಆಗುತ್ತಾ? ಈ ಹಿಂದೆ ಒಂದೆರಡು ನೆಗೆಟಿವ್ ಆಲೋಚನೆಗಳನ್ನು ಮಾಡಿದ್ದು ನಿಜ ಆಗಿದ್ದು ಉಂಟು. ಅದು ನಿಜ ಆದಮೇಲೆ ನಾನು ಈಗ ಯೋಚನೆ ಮಾಡ್ತಾ ಇರೋ ನೆಗೆಟಿವ್ ಥಾಟ್ ಕೂಡ ನಿಜ ಆಗಿಬಿಟ್ರೆ ಏನಪ್ಪ ಮಾಡೋದು? ಈ ಅಫರ್ಮೇಷನ್ನು ಮ್ಯಾನಿಫೆಸ್ಟೇಷನಲ್ಲಿ ಅಂದ್ಕೊಂಡಂಗೆ ಆಗುತ್ತೆ ಅಂತಾರೆ. ಹಾಗಿದ್ದ ಮೇಲೆ ಈ ನೆಗೆಟಿವ್ ಥಾಟ್ ಕೂಡ ನಿಜ ಆಗಿಬಿಟ್ರೆ ಮುಂದೇನು ಗತಿ? ಈ ಥರ ನೆಗೆಟಿವ್ ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ವಿಲವಿಲ ಒದ್ದಾಡ್ತಾ ಇದ್ದೀರಾ? ಈ ನೆಗೆಟಿವ್ ಥಾಟ್ಸ್ ನಿಜ ಆಗುತ್ತಾ? ಬನ್ನಿ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಇದನ್ನು ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳೋಣ. ಅಷ್ಟೇ ಅಲ್ಲ, ಈ ಭಯದಿಂದ, ಈ ನೆಗೆಟಿವ್ ಆಲೋಚನೆ ಹಿಂಸೆಯಿಂದ ಹೊರಗಡೆ ಬರೋದು ಹೇಗೆ ಅನ್ನೋ 2 ಅತ್ಯಂತ ಪವರ್ಫುಲ್ ಟೆಕ್ನಿಕ್ ಕೂಡ ನಾನು ಈ ವಿಡಿಯೋಲಿ ನಿಮಗೆ ಹೇಳ್ಕೊಡ್ತೇನೆ. ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಲವಾರು ವರ್ಷಗಳಿಂದ ಔಷಧರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು, ಸಾವಿರಾರು ವಿಡಿಯೋಗಳನ್ನು ನಾವು ಹಂಚ್ಕೊಳ್ತಾನೆ ಬಂದಿದ್ದೀವಿ. ಇಟ್ಸ್ ಬೀನ್ ಆಲ್ಮೋಸ್ಟ್ ನಿಯರಿಂಗ್ 15 years. ನೀವು ಸಾವಿರಾರು ವಿಡಿಯೋಗಳಲ್ಲಿ ಹೃದಯ ತುಂಬಿ ಕೊಡುವಂತಹ ಫೀಡ್ಬ್ಯಾಕ್, ಕಮೆಂಟ್, ಪಾಸಿಟಿವ್ ರೆಸ್ಪಾನ್ಸ್ ಮತ್ತು ಸಜೆಷನ್ಗಳನ್ನು ನಾವು ತುಂಬಾ ಆನರ್ ಮಾಡ್ತೀವಿ. ಆದ್ದರಿಂದ ಇವತ್ತಿನ ವಿಡಿಯೋಲು ಕೂಡ ನಿಮ್ಮ ಅನಿಸಿಕೆಯನ್ನು ವಿಡಿಯೋ ನೋಡ್ತಾ ನಿಮ್ಗೆ ಚೆನ್ನಾಗಿ ಅನಿಸಿದ್ದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. 50,000 1-on-1 ಸೆಷನ್ಗಳನ್ನು ಮಾಡಿ ಬೇರೆ ಬೇರೆ ರೆಕಾರ್ಡ್ಗಳನ್ನು ಸತತವಾಗಿ ಮಾಡ್ತಾ ಇರುವಂತಹ ನಮ್ಮ ಸಂಸ್ಥೆ ಇನ್ನೇನು ವರ್ಲ್ಡ್ ರೆಕಾರ್ಡನ್ನು ಕೂಡ ಆದಷ್ಟು ಬೇಗ ಮಾಡುವಂತಹ ಒಂದು ಪ್ರಯತ್ನದಲ್ಲಿದೆ. ಇಷ್ಟು ದೊಡ್ಡದಾದ ಒಂದು ಸಾಧನೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಈ ವಿಷಯಗಳಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಮತ್ತು ನಿಜವಾದ ಸತ್ಯದಲ್ಲಿ ನೀವು ತೋರಿಸ್ತಾ ಇರುವಂಥ ಆಸಕ್ತಿಯೇ ಸರಿ. ಬನ್ನಿ ಇವತ್ತು ಅತ್ಯಂತ ಬೇಡಿಕೆಯ ಮತ್ತು ತುಂಬ ಜನಕ್ಕೆ ಹಿಂಸೆ ಆಗುವಂಥ ನೆಗೆಟಿವ್ ಥಾಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೆಗೆಟಿವ್ ಥಾಟ್ಸ್ ಬಗ್ಗೆ ನಾನು ಈ ಹಿಂದೆ ಕೂಡ ಇದೇ ಯೂಟ್ಯೂಬ್ ಚಾನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆದರೆ ಇವತ್ತು ಕ್ರಿಸ್ಪಾಗಿ ಯಾಕೆ ನೆಗೆಟಿವ್ ಥಾಟ್ ಬರುತ್ತೆ, ಯಾಕದು ವರ್ಕ್ ಆಗಲ್ಲ, ಹೇಗೆ ಅದನ್ನು ಗೆಲ್ಲಬಹುದು ಎಲ್ಲವನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಒಂದಿನದಲ್ಲಿ ಮಿನಿಮಮ್ ಅಂದರೂ 60,000 to 70,000 ಥಾಟ್ಸ್ ಒಬ್ಬ ಮನುಷ್ಯನಲ್ಲಿ ಓಡುತ್ತೆ ಮನಸ್ಸಲ್ಲಿ. ಇಲ್ಲಿ ಪಾಸಿಟಿವ್ ಥಾಟ್ಸ್ ಬಂದಾಗ ಹೇಗನ್ಸುತ್ತೋ ಅದಕ್ಕೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡಲ್ಲ. ಆದರೆ ನೆಗೆಟಿವ್ ಥಾಟ್ ಬಂದ್ರಂತೂ ಮೂಡ್ ಸ್ವಿಂಗ್ಸ್ ಆಗೋದು, ಬೇಜಾರಾಗೋದು, ಹಿಂಸೆ ಆಗೋದು, ಅಯ್ಯೋ ಅದನ್ನು ಅಳಿಸ್ಬಿಡೋಣ ಅನ್ನೋ ಥರ ಏನೋ ವಿಚಿತ್ರವಾದ ಆ್ಯಕ್ಷನ್ಸ್ ಮಾಡಬೇಕು ಅಂತ ಅನಿಸೋದು, ಚಡಪಡಿಕೆ ಆಗೋದು, ಭಯ ಆಗೋದು, ಗಾಬರಿ ಆಗೋದು, ಎದೆ ಬಡಿತ ಜಾಸ್ತಿ ಆಗೋದು, ತಲೆ ಸುತ್ತು ಬಂದಂಗೆ ಆಗೋದು, ಅಯ್ಯೋ ಆಗ್ತಾ ಇಲ್ಲ ಹಿಂಸೆ ಅಂತ ರೆಸ್ಲೆಸ್ ಆಗೋದು, ಆ್ಯಂಕ್ಷಸ್ ಆಗೋದು, ಮಂಕ್ ಆಗೋಗೋದು, ಕೋಪ ಬರೋದು, ಥಾಟ್ ತಡ್ಕೊಳಕ್ಕಾಗದೆ ಹೇಗೆಗೋ ಬಿಹೇವ್ ಮಾಡೋದು, ಬ್ಯಾಡ್ ಹ್ಯಾಬಿಟ್ಸ್ಗೊಳಗಾಗೋದು. ನಾನು ಈ ಥರ ಪಟ್ಟಿಯನ್ನು ಹೇಳ್ತಾನೆ ಹೋಗಬಹುದು ಅಲ್ವಾ? ಎಸ್, ಇಷ್ಟೆಲ್ಲ ನೆಗೆಟಿವ್ ಥಾಟ್ಸಿಂದ ಭಯಪಟ್ಟ ಒಬ್ಬ ಮನುಷ್ಯ ಇದು ನಿಜ ಆಗಿಬಿಟ್ರೆ ಏನಪ್ಪ ಮಾಡೋದು ಅನ್ನುವಂಥ ಒಂದು ಚಡಪಡಿಕೆಯಲ್ಲೂ ಕೂಡ ಇರ್ತಾರೆ. ಇವತ್ತು ಇದು ನೆಗೆಟಿವ್ ಥಾಟ್ಸ್ ನಿಜ ಆಗುತ್ತಾ ಅನ್ನೋ ವಿಷಯವನ್ನೇ ನಾವು ತೊಗೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ವಿಚಿತ್ರ ಅನಿಸಿದ್ರು ಕೆಲವು ಕ್ಲೈಂಟ್ಸ್ ಪಾಪ ಯಾವ ಥರ ನೆಗೆಟಿವ್ ಥಾಟ್ಸು ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾರೆ. 2 ಕಾರಣಕ್ಕೆ. ಒಂದು, ಅವ್ರಿಗೆ ಬರ್ತಾ ಇರೋ ಥಾಟ್ ನೆಗೆಟಿವ್ ಅನ್ನೋ ಕನ್ಫರ್ಮೇಷನ್ ತೊಗೊಳಕ್ಕೆ. 2ನೇದು, ನನಗೆ ಮಾತ್ರ ಈ ಥರ ಥಾಟ್ ಬರುತ್ತಾ, ಬೇರೆಯವ್ರಿಗೂ ಬರುತ್ತಾ ಅಂತ ಪಾಪ ಒಂದು ವೆರಿಫಿಕೇಷನ್ಗೋಸ್ಕರ. ಬಟ್ ಐ ವಿಲ್ ಗಿವ್ ಯು ಸಮ್ ಎಕ್ಸಾಂಪಲ್ಸ್. ಇಷ್ಟೇ ನೆಗೆಟಿವ್ ಥಾಟ್ಸ್ ಅಂತಲ್ಲ, ಕೆಲವು ರ್ಯಾಂಡಮ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಈಗ ಎದೆ ನೋವ್ತಾ ಇದೆ, ನಾನು ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ತೀನಾ? ಇವ್ರನ್ನ ನಾನು ಮೊನ್ನೆ ಕನ್ಸಲ್ಲಿ ಸಾಯೋ ಥರ ನೋಡಿದೆ, ಇವ್ರು ಇವತ್ತೇ ಸತ್ತೋಗ್ಬಿಡ್ತಾರಾ? ಇವರೆಲ್ಲೋ ಹೊರಟೋಗ್ತಾರಾ? ನಾನು ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀನಾ? ನನ್ನ ಮದುವೆ ನಿಂತು ಹೋಗುತ್ತಾ? ನಂಗೆ ಮಕ್ಕಳೇ ಆಗೋದಿಲ್ವಾ? ಈ ಥರ ಇಟ್ ಕುಡ್ ಬಿ ಎನಿಥಿಂಗ್. ಸೊ ಅಥವಾ ಇನ್ನೂ ನಾನು ವಲ್ಗರ್ ಮತ್ತು ಬೇರೆ ಥರದ ಥಾಟ್ಸ್ಗಳ ಬಗ್ಗೆನೂ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಅದು ಸೆಕ್ಷುವಲ್ ವಲ್ಗರ್ ಥಾಟ್ಸ್ ಇರಬಹುದು, ತಮ್ಮವ್ರ ಬಗ್ಗೆನೇ ಒಂಥರ ಕೆಟ್ಟದಾಗಿ ಅಂದ್ಕೊಳ್ಳೋವಂಥ ಥಾಟ್ಸ್ ಇರಬಹುದು, ತನ್ನ ಬಗ್ಗೆ ತಾನೇ ಬೈಕೊಳ್ಳೋ ಥಾಟ್ಸ್ ಇರಬಹುದು. ಲಿಸ್ಟ್ ಈಸ್ ವೆರಿ ಬಿಗ್. ಸೊ ನಿಮಗೆ ಗೊತ್ತಾಗಿದೆ ಯಾವ ಥರ ಹಿಂಸಾಜನಕ ಆಲೋಚನೆಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಅಂತ. ರೈಟ್, ಇಲ್ಲಿ ಸ್ಟ್ರೇಟಾಗಿ ಇವತ್ತು ಪಾಯಿಂಟಿಗೆ ಹೋಗ್ಬೇಡೋಣ. ಇಲ್ಲಿಂದ ನೆಗೆಟಿವ್ ಥಾಟ್ಸ್ ನಿಜ ಆಗೋದಿಲ್ಲ. ಯಾಕೆ? 2 ಪ್ರಮುಖ ಕಾರಣಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದು, ಆ ಥಾಟಿಗೆ ತನ್ನದೇ ಆದ ತಾಕತ್ತಿಲ್ಲ, ಪವರ್ ಇಲ್ಲ. ಆದರೆ ನೀವು ಹೇಳ್ಬೋದು ನನಗೀಗ, ಮೇಡಮ್ ಆ ಥಾಟಿಗೆ ಪವರ್ ಇಲ್ಲ, ನೆಗೆಟಿವ್ ಥಾಟಿಗೆ ಅಷ್ಟು ತಾಕತ್ತಿಲ್ಲ, ಪವರ್ ಇಲ್ಲ
ಅಂತ ಹೇಳಿದ್ರೆ ನಾನು ಅವತ್ತು ನೆಗೆಟಿವ್ ತಂದ್ಕೊಂಡೆ, ಹಂಗೆ ಆಗೋಯ್ತಲ್ಲ ಮೇಡಮ್ ಹೆಂಗೆ ಅಂತ ಕೇಳ್ತೀರಾ ಅಲ್ವಾ? ಎಸ್, ಆ ಥಾಟಿಗೆ ಪವರ್ ಇಲ್ಲ. ಆದರೆ ನಿಮಗೆ ಗೊತ್ತಾ, ಆ ಥಾಟ್ ಬಂದಾಗ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಸುತ್ತ ಮನಸ್ಸು ಆ ಥಾಟಿನ ಕಡೆಗೆ ಆ್ಯಕ್ಷನ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಅದರಿಂದ ಆ ಥರದ ನೆಗೆಟಿವ್ ಥಾಟ್ಸ್ ನಿಜ ಆಗಿರುತ್ತೆ ಅನ್ನೋದು ಕೂಡ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಇವಾಗ ಇಂಟರ್ವ್ಯೂಗೆ ಹೋಗ್ತಾಯಿದ್ದೀನಿ, ನಾನು ಇಂಟರ್ವ್ಯೂಲಿ ಫೇಲ್ ಆಗಿಬಿಡ್ತೀನಿ ಅನ್ನೋ ನೆಗೆಟಿವ್ ಥಾಟ್ ಬಂತು ಅಂತ ಇಟ್ಕೊಳ್ಳಿ. ಆ ಥಾಟ್ ಏನು ಬಂತು, ನಾನು ಇಂಟರ್ವ್ಯೂಲಿ ಫೇಲ್ ಆಗಿ ಹೋಗ್ಬಿಡ್ತೀನಿ, ಅದು ಇಂಡಿಪೆಂಡೆಂಟಾಗಿ ಬಂದು ನಿಮ್ಮನ್ನು ಇಂಟರ್ವ್ಯೂಲಿ ಫೇಲ್ ಮಾಡೋದಲ್ಲ. ನಿಮಗೇ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಫೇಲ್ ಆಗೋ ಥರನೇ ಬಿಹೇವ್ ಮಾಡಿ, ಫೇಲ್ ಆಗೋ ಥರನೇ ಮಾತಾಡಿ, ಫೇಲ್ ಆಗೋ ಥರನೇ ಲೇಟಾಗಿ ಹೋಗಿ, ಫೇಲ್ ಆಗೋ ಥರನೇ ಅಲ್ಲಿ ಏನೋ ಒಂದು ರೀತಿ ರೆಸ್ಟ್ಲೆಸ್ ಆಗಿ ಬಿಹೇವ್ ಮಾಡಿ, ಒಟ್ಟಿನಲ್ಲಿ ನಾನು ಇಂಟರ್ವ್ಯೂಲಿ ಫೇಲ್ ಆಗ್ತೀನಿ ಅನ್ನೋ ಕನ್ಕ್ಲೂಷನ್ಸ್ಗೆ ನೀವೇ ಬಂದಿರ್ತೀರ. ಅದೇಗೆ ಮೇಡಮ್, ನಾನು ಯಾವಾಗಲೂ ಒಳ್ಳೆಯದಾಗಬೇಕು ಅಂತ ನಾನು ಅಂದ್ಕೊಳ್ತೀನಿ ಅಂತ ನೀವು ಹೇಳ್ತಿರ್ಬೋದು. ಐ ಆಮ್ ಸಾರಿ ಡಿಯರ್ ಫ್ರೆಂಡ್ಸ್, ನಾನು ಇಂಗ್ಲೀಷ್ ಯೂಟ್ಯೂಬ್ ಚಾನಲಲ್ಲೂ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ, ರೀಲ್ಸ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ಇಂಗ್ಲೀಷ್ ಚಾನಲಲ್ಲಿ. ಸೆಲ್ಫ್ ಸಬಟಾಶ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಏನು, ನಮ್ಮ ಮನಸ್ಸೇ ನಮ್ಮ ವಿರುದ್ಧ ಹೋಗಿ ನಮ್ಮ ವಿರುದ್ಧವೇ ಆ್ಯಕ್ಷನ್ ತೊಗೊಳ್ಳುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಎಷ್ಟೋ ಸತಿ ಡೆವಲಪ್ ಆಗೋಗುತ್ತೆ. ಯಾಕೆ ಹೀಗೆ ಡೆವಲಪ್ ಆಗುತ್ತೆ? ಕಾರಣಗಳು ಹಲವಾರು ಇರಬಹುದು. ನಾನೊಂದು ದೊಡ್ಡ ಫೇಲ್ಯೂರ್ ಅಂತ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಾಗ, ಬಾಲ್ಯದಿಂದ ತುಂಬ ಜನ ನೀನು ಫೇಲ್ಯೂರು, ನೀನು ಸರಿ ಇಲ್ಲ, ನೀನು ಅಣ್ಣನಷ್ಟು ಸ್ಮಾರ್ಟ್ ಇಲ್ಲ ಅಂತ ಹೇಳಿದಾಗ, ಅಥವಾ ನಾನು ಕುಳ್ಳಗಿದ್ದೀನಿ, ದಪ್ಪಗಿದ್ದೀನಿ, ಕಣ್ಣು ಹಿಂಗಿದೆ, ಅಥವಾ ನನ್ನ ಥರದ ನಕ್ಷತ್ರದಲ್ಲಿ ಹುಟ್ಟಿದವರು, ಜಾತಕದಲ್ಲಿ ಹುಟ್ಟಿದವರು ಇದರಲ್ಲಿ ಫೇಲೇ ಆಗ್ತಾರೆ, ಅವ್ರು ಯಾವತ್ತೂ ಮುಂದೆ ಬರೋಕ್ಕಾಗಲ್ಲ, ಈಗ ನಂಗೆ ಬ್ಯಾಡ್ ಟೈಮ್ ನಡೀತಿದೆ, ಆದ್ದರಿಂದ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ನೀವು ನಾನು ಇಂಟರ್ವ್ಯೂಲಿ ಪಾಸ್ ಆಗಬೇಕು ಅನ್ನೋಂಥ ಒಂದು ನಂಬಿಕೆನ ಇಷ್ಟಿಟ್ಕೊಂಡಿದ್ರೆ ನಾನು ಫೇಲ್ ಆಗೇ ಆಗ್ತೀನಿ, ಯಾಕಂದರೆ ಇಷ್ಟು ಕಾರಣಗಳಲ್ಲಿ ಯಾವ್ದು ಬೇಕಾರಾಗಿರ್ಬೋದು ಅಥವಾ ಬೇರೆ ಇರ್ಬೋದು, ಆ ನಂಬಿಕೆಯ ತೂಕ ಅದಕ್ಕಿಂತ ತುಂಬ ಜಾಸ್ತಿ ಇರುತ್ತೆ. ಸೊ ಯಾವುದು ವೇಟ್ ಜಾಸ್ತಿ ಇದೆ ಅನ್ನೋದನ್ನು ನಾವು ಗಮನಿಸಿ ನೋಡಿದಾಗ ಟಕ್ ಅಂತ ನೀವು ಪಾಸ್ ಆಗಬೇಕು ನಾನು ಅಂತ ಅಂದ್ಕೊಳ್ಳೋದು ಹಗುರಾಗಿ ನಾನು ಫೇಲೇ ಆಗೋದು, ಅದೇ ನನ್ನ ಹಣೆ ಬರ ಅಂತ ಹೇಳಿ ಅದು ಅಲ್ಲಿಗೆ ಬಂದು ನಿಂತ್ಕೊಳುತ್ತೆ. ಅದಕ್ಕೆ ತುಂಬ ಜನಕ್ಕೆ ನೆಗೆಟಿವ್ ಥಾಟ್ಸ್ ಇರೋರಿಗೆ, ನಿಮಗೆ ಆತ್ಮವಿಶ್ವಾಸದ ಕೊರತೆ ಇದೆಯಾ, ಲೋ ಸೆಲ್ಫ್ ಎಸ್ಟೀಮ್ ಇದೆಯಾ, ಕೀಳರಿಮೆ ಇದೆಯಾ, ತನ್ನ ಬಗ್ಗೆ ತನಗೆ ಒಂದು ರೀತಿ ಅಸಹ್ಯ ಭಾವನೆ ಇದೆಯಾ ಅಂದಾಗ 99.99% ಎಸ್ ಅಂತಲೇ ಹೇಳ್ತಾರೆ. ಆಲ್ ರೈಟ್. ಸೊ ನೆಗೆಟಿವ್ ಥಾಟ್ಗೆ ಪವರ್ ಇಲ್ಲ, ಬಟ್ ಯು ಆರ್ ಪ್ರೊಪೆಲ್ಡ್ ಟು ಟೇಕ್ ಆ್ಯಕ್ಷನ್ಸ್ ಇನ್ ಅಲೈನ್ಮೆಂಟ್ ವಿತ್ ಅ ನೆಗೆಟಿವ್ ಥಾಟ್ ವಿಚ್ ಈಸ್ ಗೋಯಿಂಗ್ ಟು ಮ್ಯಾನಿಫೆಸ್ಟೇಟ್. ಸೊ ಅದನ್ನು ಕಂಡುಹಿಡ್ಕೊಳ್ಬೇಕು, ಅದು ತುಂಬ ಮುಖ್ಯ. ಇಲ್ಲಿ ಎರಡು ವಿಷಯ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್, ಅನ್ಕಾನ್ಷಿಯಸ್ಲಿ ನಿಮಗೆ ಗೊತ್ತಿಲ್ಲದೇ ನೀವು ಏನು ಆ್ಯಕ್ಷನ್ ತೊಗೊಳ್ತಾ ಇದ್ದೀರಾ ಅದನ್ನು ಸಬ್ಕಾನ್ಷಿಯಸ್ ಮೈಂಡಿಂದ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಅಂತ ಒಂದು ಸ್ವಲ್ಪ ಆದರೂ ನಮ್ಗೆ ಗೊತ್ತಿರಬೇಕು. ಎರಡನೇದು, ನಮಗೆ ನಮ್ಮ ಬಗ್ಗೆನೇ ಸ್ವಯಂ ಪ್ರೀತಿ ಹಾಳಾಗೋದಾಗ, ಕಮ್ಮಿ ಆದಾಗ, ಇಲ್ಲದೇ ಇದ್ದಾಗ ನನಗೆ ಅದು ಹೇಗೆ ಸಾಧ್ಯ? ಇವರು ಫಾರ್ ಎಕ್ಸಾಂಪಲ್ ತುಂಬ ಜನ ಹೆಣ್ಮಕ್ಳಿಗೆ ಹೇಳ್ತಾರೆ, ನಮ್ಮ ತಂದೆ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ, ಮದುವೆ ಆದಮೇಲೆ ಗಂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಬಟ್ ನಾನೇ ಅವ್ರಿಗೆ ಕಿರಿಕಿರಿ ಮಾಡ್ತೀನಿ, ಅಳ್ತೀನಿ, ಒಂದು ಇಶ್ಯೂನ ತುಂಬ ಡ್ರ್ಯಾಗ್ ಮಾಡ್ತೀನಿ, ಅಥವಾ ಅವ್ರ ಬಗ್ಗೆ ನನಗೆ ತುಂಬ ನೆಗೆಟಿವ್ ಥಾಟ್ ಬಂದುಬಿಡುತ್ತೆ, ಅವ್ರಿಗೇನಾದ್ರು ಆಗುತ್ತಾ ಹಾಗೆ ಹೀಗೆ ಅಂತ. ಬಿಕಾಸ್ ಅವ್ರಿಗೆ ಆ ಒಂದು ವಾತಾವರಣ ಚೇಂಜ್ ಆದಾಗ ತಾನು ಇದನ್ನು ಡಿಸರ್ವ್ ಮಾಡೋದಿಲ್ಲ ಅನ್ನೋ ಥರದ ಮನಸ್ಥಿತಿಯಿಂದ ಹಿಡಿದು ಬೇರೆ ಬೇರೆ ರೀತಿಯ ಹಿಂಸಾಜನಕವಾದ ಭಾವನೆ, ಆಲೋಚನೆಗಳು ತನ್ನ ಒಳಗಡೆನೇ ರಿಜಿಸ್ಟರ್ ಆದಾಗ ಹೊರಗಡೆಯಿಂದ ಬಂದಂಥ ಆ ಒಂದು ಆಪರ್ಚುನಿಟಿ, ಗುಡ್ನೆಸ್, ವೆಲ್ನೆಸ್, ಪ್ರೋಗ್ರೆಸ್, ಗುಡ್ ಲಕ್ ಯಾವುದನ್ನು ಅದು ಅಟ್ರಾಕ್ಟ್ ಮಾಡೋಕ್ಕೆ ಒಪ್ಪೋದಿಲ್ಲ. ಓಕೆ, ಅದರಿಂದಾನೇ ಸ್ವಯಂ ಪ್ರೀತಿಯನ್ನು ಯಾರು ಅನುಭವಿಸ್ತಾರೋ, ಅನಾವರಣ ಮಾಡ್ತಾರೋ, ಅವರು ತಮಗೇ ಗೊತ್ತಿಲ್ಲದೆ ಇದನ್ನೆಲ್ಲ ಏನು ತುಂಬ್ಕೊಂಬಿಟ್ಟಿರ್ತಾರೆ ಡಸ್ಟ್ಬಿನ್ ಥರ, ಪಾಪ ಎಲ್ಲ ಗಾರ್ಬೇಜನ್ನು ತೆಗಿಯೋಕ್ಕೂ ಈಸಿ ಆಗುತ್ತೆ. ಎನಿವೆ, ಸೊ ಮೊದಲನೇದು ಏನು, ಯಾಕೆ ನೆಗೆಟಿವ್ ಥಾಟ್ ನಿಜ ಆಗಲ್ಲ? ಎಸ್, ಐ ಹೋಪ್ ಯು ರಿಮೆಂಬರ್. ಇದನ್ನು ನೀವು ಕನ್ಫರ್ಮ್ ಆಗಿ ಹೌದು ಅಂತ ನಂಬಿದ್ರೆ, ಅರ್ಥ ಮಾಡಿಕೊಂಡ್ರೆ, ನೆಕ್ಸ್ಟ್ ಟೈಮ್ ನಿಮ್ಗೆ ನೆಗೆಟಿವ್ ಥಾಟ್ ಬಂದಾಗ ನಿಮಗೆ ನೀವೇ ಕೌನ್ಸಿಲ್ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಟೈಪ್ ಮಾಡಿ ಫಸ್ಟ್ ಒನ್, ಯಾಕೆ ನೆಗೆಟಿವ್ ಥಾಟ್ ನಿಜ ಆಗಲ್ಲ. ಎರಡನೇದು ತುಂಬ ಇಂಪಾರ್ಟೆಂಟ್, ಸ್ವಲ್ಪ ಡೀಪರ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನಿಸಿ. ಎರಡನೇ ವಿಷಯ ಏನು ಅಂದರೆ, ನಿಮ್ಮ ನೆಗೆಟಿವ್ ಥಾಟ್ ಎಲ್ಲಿಂದ ಬರ್ತಾ ಇದೆಯಪ್ಪ? ಈಗ ಅಮ್ಮ ಎಷ್ಟು ಪ್ರೀತಿಸ್ತಾಳೆ ಮಗುನ, ಅಯ್ಯೋ ಹಾಳಾದವನೇ, ಎಲ್ಲಾದರೂ ಹಾಳಾಗೋಗು, ಯಾಕಾದರೂ ಹುಟ್ಟಿದ್ಯಾ, ಹೋಗಿ ಸತ್ಗಿತ್ತು ಹೋಗು, ಈಗೆಲ್ಲ ಅಂತಾಳಲ್ಲ, ಅದು ಎಲ್ಲಿಂದ ಬರ್ತಾ ಇದೆ? 10 ನಿಮಿಷ ಕೋಪ ಕಮ್ಮಿ ಆದಮೇಲೆ ಅದಿರುತ್ತಾ? ಇಲ್ಲ. ಅಥವಾ ಅದೇ ನಿಜಾನ? ಇಸ್ ದ್ಯಾಟ್ ಹೌ ಶಿ ಟ್ರೀಟ್ಸ್ ಯು? ಇಸ್ ದ್ಯಾಟ್ ಹೌ ಶಿ ಕನೆಕ್ಟ್ಸ್ ವಿತ್ ಯು? ಖಂಡಿತ ಇಲ್ಲ. ಹೌದಾ ಇಲ್ವಾ? ಎಸ್, ಅದೇ ಥರನೇ ನಾನು
ಪ್ರಾಮಾಣಿಕವಾಗಿ ತುಂಬ ಚೆನ್ನಾಗಿ ಪ್ರೀತಿಸೋ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಕ್ಕಳನ್ನ. ಅವಳು ಕೋಪದಲ್ಲಿ ಹೇಳ್ತಾಳೆ ಹಾಗೆ ಹೀಗೆ ಅಂತ ಎಲ್ಲ, ಹೌದಲ್ವಾ? ಬಟ್ ಅದು ಕೋಪದಲ್ಲಿ ಬಂದಿರೋ ಸೆಂಟೆನ್ಸ್ ಅಷ್ಟೇ. ಅದು ನೀವು ಅರ್ಥ ಮಾಡ್ಕೊಳ್ತೀರ. ಇನ್ಫ್ಯಾಕ್ಟ್ ನಿಮ್ಮ ಫ್ರೆಂಡು ಯಾರೋ ಏನು ನಿಮ್ಮಮ್ಮ ಹಿಂಗೆ ಬೈತಾರೆ, ನಿಮ್ಮಮ್ಮನಿಗೆ ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ಸುತ್ತಿದ್ರೆ, ಇಲ್ಲ ಕೋಪದಲ್ಲಮ್ಮ ಹಂಗಂತಾರೆ. ಕಮಾನ್, ನಮ್ಮಮ್ಮ ನಂಗೆ ಪ್ರಾಣ ಕೊಡ್ತಾರೆ ಗೊತ್ತಾ ಅಂತ ನೀವೇ ಹೇಳ್ತೀರಾ, ಅಥವಾ ನಿಮಗೆ ಗೊತ್ತಾಗುತ್ತೆ, ಅಥವಾ ಅದು ನ್ಯಾಚುರಲ್, ನಾವೇನು ಅದಕ್ಕೆ ಎಕ್ಸ್ಪ್ಲನೇಷನ್ನು ಕೊಡೋದು ಬೇಡ ಅಲ್ವಾ? ಅದೇ ಅಮ್ಮ ಆಶೀರ್ವಾದ ಮಾಡ್ಬೇಕಾದ್ರೆ ಯಾವ ಸ್ಪೇಸಿಂದ ಬರುತ್ತೆ? ಇಲ್ಲೆಲ್ಲೋ ಎರಡೂ ಬೇರೆ ಬೇರೆ ಸ್ಪೇಸಿಂದ ಬಂದಂಗೆ ನಿಮ್ಗೆ ಅನ್ಸೋದಿಲ್ವಾ? ಏನೂ ಬೇಡ ರೀ, ನೀವು ದೇವ್ರ ಪೂಜೆ ಮಾಡ್ಬೇಕಾರೆ ಅಯ್ಯೋ ದೇವ್ರೇ ನಿನಗೇನು ನನ್ನ ಮೇಲೆ ಕಣ್ಣು, ನನಗೆ ಈ ಥರ ಮಾಡಿಬಿಟ್ಟೆ ಅಂತಾನೋ, ಅಥವಾ ನಿಮ್ಮ ಫ್ರೆಂಡಿಗೆ ಹೊಟ್ಟೆ ಕಿಚ್ಚ ಹಾಗೆ ಹೀಗೆ ಅಂತಾನೋ ಹೇಳ್ತೀವಿ. ಬಟ್ ಇಸ್ ದ್ಯಾಟ್ ಯುವರ್ ರಿಯಲ್ ಕನೆಕ್ಷನ್ ವಿತ್ ಗಾಡ್? ಇಲ್ಲ ಅಲ್ವಾ? ನೀವು ಅವನಿಗೆ ಪ್ರೇಯರ್ಸ್ ಮಾಡಿ, ಪೂಜೆ ಮಾಡಿ, ಆ ಒಂದು ಆನಂದದಲ್ಲಿ ಸಂಭ್ರಮಿಸೋದೇ ನಿಮ್ಮ ರಿಯಲ್ ಕನೆಕ್ಷನ್ ವಿತ್ ಗಾಡ್ ಅಲ್ವಾ? ಆ ಗ್ರ್ಯಾಟಿಟ್ಯೂಡ್ ಕೊಡೋದು ಅದೇ ಥರ. ಸೊ ಎರಡು ಬೇರೆ ಬೇರೆ ಸ್ಪೇಸಿಂದ ಬರ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ನೆಗೆಟಿವ್ ಥಾಟ್ ನಿಮ್ಮ ಆ್ಯಂಕ್ಷಿಯಸ್ ಪಾರ್ಟ್ ಆಫ್ ದ ಮೈಂಡಿಂದ, ಮನೋಮಯ ಕೋಶದಿಂದ ಬರ್ತಾ ಇದೆ. ಅಲ್ಲಿ ಆ್ಯಂಗ್ಸೈಟಿ ಇದೆ, ಫಿಯರ್ ಇದೆ, ಫ್ರಸ್ಟ್ರೇಷನ್ ಇದೆ, ಓಕೆ, ಒಂದು ರೀತಿ ಏನೋ ಒಂದು ಇಮೋಷ್ನಲ್ ಡಿಸ್ಟರ್ಬೆನ್ಸ್, ಅಲ್ಲೋಲ ಕಲ್ಲೋಲ ಆಗ್ತೀವಲ್ಲ ಭಾವನಾತ್ಮಕವಾಗಿ, ಆ ಸ್ಪೇಸಲ್ಲಿ ತುಂಬಿಕೊಂಡಿದೆ. ಸೊ ಈ ಆ್ಯಂಕ್ಷಿಯಸ್ ಆಗಿರೋ ಜಾಗದಿಂದ ಬರುವ ಥಾಟ್ ನಮ್ಮ ಮನೋಮಯ ಕೋಶದಿಂದ ಒಂದು ಸೂಪರ್ಫಿಷಿಯಲ್ ಲೇಯರಿಂದ ಬರ್ತಾ ಇದೆ. ಅದಕ್ಕೆ ನನ್ನ ಮೇಲೆ ಹೇಳಿದ್ದು, ಅದಕ್ಕೆ ಆ ತಾಕತ್ತಿಲ್ಲ, ಎನರ್ಜಿ ಇಲ್ಲ. ಆದರೆ ಒಂದು ಪಾಸಿಟಿವ್ ಥಾಟ್, ಒಂದು ಡಿವೈನ್ ಥಾಟ್, ಒಂದು ಗುಡ್ ಥಾಟ್ ನಿಮ್ಮ ವಿಜ್ಞಾನಮಯ ಕೋಶದಿಂದ ಬರ್ತಾ ಇರುತ್ತೆ. ನೋಡಿ, ಇದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರಲ್ಲ, ಸಾವಿರಾರು ವರ್ಷ ಹಳೆಯ ಕಾನ್ಸೆಪ್ಟ್ಗಳಿದು. ನೀವು ಎಷ್ಟು ಹಳೆ ತಿರುವಾಕಿದ್ರು, ಎಷ್ಟು ಡಿಗ್ರಿ ತೊಗೊಂಡ್ರು ಇದೆಲ್ಲ ಇರಲ್ಲ. ನಾವೇ ಇನ್ವೆಸ್ಟಿಗೇಟ್ ಮಾಡಿ ಓದಬೇಕು. ಅದಕ್ಕೆ ಚಿಕ್ಕ ಪುಟ್ಟ ವಿದ್ಯೆಗಳನ್ನು ಕಲಿಬೇಕು ಆಗಾಗ, ರೈಟ್? ಎನಿವೆ, ಸೊ ವಿಜ್ಞಾನಮಯ ಕೋಶದಲ್ಲಿ ಏನಿದೆ? ನಿಮ್ಮ ಅಂತರ್ಜ್ಞಾನ ಇದೆ, ಅಂತರ್ಮನಸ್ಸಿನ ದಿವ್ಯವಾದ ಭವ್ಯವಾದ ವಿಚಾರಗಳಿದೆ, ಆ ಪರಮಾತ್ಮನ ಸಂಕಲ್ಪ ಇದೆ, ನಿಮ್ಮ ಆತ್ಮೋದ್ಧಾರಕ್ಕೆ ಸಂಬಂಧಪಟ್ಟಂಥ ಉತ್ಸಾಹ ಕೊಡುವಂಥ, ಪ್ರೋತ್ಸಾಹ ಕೊಡುವಂಥ, ಪ್ರೋಗ್ರೆಸ್ ಮಾಡುವಂಥ ಒಂದು ಕೋರ್ ಎನರ್ಜಿ ಇದೆ, ಅಲ್ಲಿಂದ ಬರ್ತಾ ಇದೆ. ಆವಾಗಲೇ ಹೇಳಿದ ಉದಾಹರಣೆಗಳನ್ನು ಕೋರಿಲೇಟ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಅಮ್ಮ ಹೋಗಿ ಮನೆಗೆ ಬರಬೇಡ ಅಂದರೆ ಅವ್ನು ನಿಜವಾಗ್ಲೂ ಬರಲಿಲ್ಲ ಅಂದರೆ ಏನು ಹೇಳ್ತಾಳೆ? ಅಯ್ಯೋ ನಾನೇನು ಮನೆಗೆ ಬರಬೇಡ ಅಂತ ನಾನು ಹೇಳಿದೆ, ಸುಮ್ಮನೆ ಕೋಪ್ತಲ್ಲಿ ಹೇಳಿದೆ, ನೀನು ಒಳ್ಳೆ ಕತೆ ಆದಂಗಂತ ಹೋಗೇ ಬಿಡೋದ ಅಂತ ಹೇಳ್ತಾಳಲ್ವ ಅವಳು. ಹಾಗೆ ಸೊ ಇಟ್ ಈಸ್ ನಾಟ್ ಕಮಿಂಗ್ ಫ್ರಮ್ ದ ಸ್ಪೇಸ್ ಆಫ್ ಮ್ಯಾನಿಫೆಸ್ಟಿಂಗ್ ಇಟ್, ಕ್ರಿಯೇಟಿಂಗ್ ಇಟ್. ಎರಡೂ ತುಂಬ ಜಗಜಾಂತರ ವೇರಿಯನ್ಸ್ ಇದೆ. ಒಂದು ತುಂಬ ಸೂಪರ್ಫಿಷಿಯಲ್ ಲೇಯರಿಂದ ಬರುತ್ತೆ, ಆದರೆ ನಾವೇನು ಮಾಡ್ತೀವಿ? ಅದನ್ನು ಹಿಡ್ಕೊಂಡ್ಬಿಡ್ತೀವಿ. ನಾನು ಈ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ, ಥಾಟನ್ನು ಥಿಂಕಿಂಗ್ ಮಾಡ್ಕೊಳ್ಬೇಡಿ ಅಂತ. ಅದನ್ನು ಹಿಡ್ಕೊಂಡ್ಬಿಟ್ಟು ರುಬ್ತೀವಿ ಚೆನ್ನಾಗಿ. ಆ್ಯಕ್ಷನನ್ನು ನಾವೇ ಮಾಡೋ ಥರ ನಮ್ಮನ್ನು ನಾವೇ ಪ್ರೊಪೆಲ್ ಮಾಡ್ತೀವಿ, ಇಂಡ್ಯೂಸ್ ಮಾಡ್ಕೊಳ್ತೀವಿ, ಅದ್ರ ಒಳಗಡೆ ಇಂಡಲ್ಜ್ ಆಗ್ತೀವಿ. ಇದು ಎರಡೂ ಡಿಫ್ರೆನ್ಸನ್ನು ನೀವು ತಿಳ್ಕೊಂಡ್ಬಿಟ್ರೆ ನೆಗೆಟಿವ್ ಥಾಟ್ ನಿಜ ಆಗಲ್ಲ ಅನ್ನೋದು ನಿಮಗೆ ಪಕ್ಕಾ ಗೊತ್ತಾಗೋಗುತ್ತೆ. ಇನ್ನು ಇಷ್ಟೆಲ್ಲ ಹೇಳಿದ ಮೇಲೆ ಸೊಲ್ಯೂಷನ್ ಏನು ಹೇಳದೇ ಇದ್ದರೆ ಸರಿ ಹೋಗುತ್ತಾ? ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇ ಸೊಲ್ಯೂಷನ್, ಲೇಬಲ್ ದ ಥಾಟ್. ಟೈಪ್ ಮಾಡಿ ಮೊದಲನೇ ಸೊಲ್ಯೂಷನ್. ಯಾಕಂದರೆ ಎಲ್ಲರಿಗೂ ಒಂದಲ್ಲ ಒಂದು ನೆಗೆಟಿವ್ ಥಾಟ್ ಬಂದೇ ಬರುತ್ತೆ ರೀ. ಒಂದು ದಿನದಲ್ಲಿ ಲಕ್ಷಾಂತರ ಥಾಟ್ಸ್ ಓಡಬೇಕಾದ್ರೆ ಒಂದು ಫ್ಲ್ಯಾಶ್ ಆಫ್ ನೆಗೆಟಿವ್ ಥಾಟ್ ಬಂದೇ ಬರುತ್ತೆ. ಕೆಲವ್ರು ತುಂಬ ಜಾಸ್ತಿ ಬರುತ್ತೆ, ಕೆಲವ್ರು ಕಮ್ಮಿ ಬರುತ್ತೆ ಅಷ್ಟೇ. ಸೊ ಎವ್ರಿಬಡಿ ಶುಡ್ ನೋ ದಿಸ್. ಲೇಬಲ್ ದ ಥಾಟ್ ಅಂದರೆ ಏನು? ಈಗ ಥಾಟ್ ಬಂದಾಗ ಯಾಕೆ ನಮಗೆ ತುಂಬ ಡೇಂಜರ್ ಅನಿಸುತ್ತೆ, ಗಾಬರಿ ಅನಿಸುತ್ತೆ, ಆ್ಯಂಕ್ಷಸ್ ಅನಿಸುತ್ತೆ ಅಂದರೆ, ಇಲ್ಲಿ ಒಂದು ಸರ್ವೈವಲ್ ಬ್ರೈನ್ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಏನೋ ನೆಗೆಟಿವ್ ಥಾಟ್ ಬಂದಾಗ ಬ್ರೈನಿಗೆ ಅದು ಕಾಷನ್ ಮಾಡುತ್ತೆ, ಅಯ್ಯೋ ನೋಡು ಈ ಥರ ಬರ್ತಾ ಇದೆ ಅಂತ. ಸೊ ಮೈಂಡ್ ಅಲರ್ಟ್ ಆಗುತ್ತೆ. ಯಾರು ಆಲ್ರೆಡಿ ಆ್ಯಂಗ್ಸೈಟಿಲಿ, ಗಾಬರಿಲಿ, ದ್ವಂದ್ವದಲ್ಲಿ, ಭಯದಲ್ಲಿರ್ತಾರೋ ಅವ್ರಿಗೆ ಅದು ಫ್ಲೇರಪ್ ಆಗೋಗುತ್ತೆ. ಅಂದರೆ ಗಾಯ ಆಗಿರೋದ್ರ ಮುಟ್ರೆ ಅಂತ ಕೂಗ್ತಾರಲ್ಲ, ಹಾಗೆ ಸ್ವಲ್ಪಕ್ಕದು ವಿಪರೀತ ಆಗೋಗುತ್ತೆ. ಸೊ ನೀವು ಒಂದು ನೆಗೆಟಿವ್ ಥಾಟ್ ಬಂದ ತಕ್ಷಣ ಒಂದು ಫನ್ ರೀತಿಲಿ ಮಾಡ್ಕೊಳ್ಳಿ, ಇನ್ನೂ ಬೇಗ ವಾಸಿ ಆಗುತ್ತೆ. ಸ್ವಲ್ಪ ನಿಮ್ಮ ಮುಜುಗರ ಅನ್ನಿಸ್ಬೋದು, ಬಟ್ ನಿಮ್ಮ ಜೊತೆ ನೀವೇ ಮಾಡ್ಕೊಳ್ಳೋದಲ್ವ, ಯಾರಿಗೂ ಗೊತ್ತಾಗಲ್ಲ. ಇದಂತೂ ನನ್ನ ಫೇವ್ರೆಟ್. ಸೊ ಲೇಬಲ್ ಮಾಡ್ಬೇಕಾದ್ರೆ ಏನು ಮಾಡೋದು? ನೆಗೆಟಿವ್ ಥಾಟ್ ಬಂದರೆ, ಫಾರ್ ಎಕ್ಸಾಂಪಲ್ ನಾನು ಇಂಟರ್ವ್ಯೂಲಿ ಫೇಲ್ ಆಗ್ತೀನಿ, ಹಾಯ್ ಆ್ಯಂಗ್ಸೈಟಿ, ಹಿಯರ್ ಅಗೇನ್. ಹೋ ಹಾಯ್ ಆ್ಯಂಗ್ಸೈಟಿ ಥಾಟ್, ಐ ಸಿ ಯು. ಅಂದರೆ ಏನು? ಓ ಉದ್ವೇಗದ ಆಲೋಚನೆಯೇ ಬಂದ್ಯಾ ಮತ್ತೆ ನೀನು? ಸೊ ನಾವು ಅದನ್ನು ಐಡೆಂಟಿಫೈ ಮಾಡ್ತಾ ಇದ್ವಿ. ಏನೋ ನೀನು ನಿಜವಾದ ವಾಸ್ತವದಿಂದ ಬರ್ತಾ ಇಲ್ಲ, ನೀನು ಸೂಪರ್ಫಿಷಿಯಲ್ ಆ್ಯಂಗ್ಸೈಟಿ ಲೆವೆಲಿಂದ ಬರ್ತಾ ಇದೆಯಾ, ಓ ಬಂದ್ಯಾ ನೀನು ಅಂತ ಅದನ್ನು ಐಡೆಂಟಿಫೈ ಮಾಡೋದು. ಮತ್ತೆ ಬಂದ್ಯಾ ನೀನು, ಹಾಯ್ ಆ್ಯಂಗ್ಸೈಟಿ, ಯು ಆರ್ ಬ್ಯಾಕ್ ಅಗೇನ್. ಓಹ್ ಉದ್ವೇಗದ ಆಲೋಚನೆಯೇ ಮತ್ತೆ ಬಂದ್ಯಾ ನೀನು ಅಂತ ಹೇಳುವಂಥದ್ದು. ಅದು ಹೇಳಿದ ತಕ್ಷಣ ನಿಮ್ಮ ಬ್ರೈನ್ ಅದನ್ನು ಲೇಬಲ್ ಮಾಡುತ್ತೆ. ಓಹ್ ಇದು ಏನೋ ಪವರ್ ಇಲ್ಲದೆ ಇರೋ ಥಾಟು, ಇದು ಸ್ಕ್ರ್ಯಾಪು, ಇದು ಜಂಕು, ಸ್ಪ್ಯಾಮ್ ಅಂತೀವಲ್ಲ ಇಮೇಲಲ್ಲಿ ಅಂತ. ಅದು ತಾನಾಗೆ ಅದನ್ನು
ಡಿಲೀಟ್ ಮಾಡಿಬಿಡುತ್ತೆ. ನಿಮ್ಮ ಹಿಂಸೆ ಏನಿದೆ ನೆಗೆಟಿವ್ ಥಾಟಿಂದ ಅದು ಸಬ್ಸ್ಟ್ಯಾನ್ಷಿಯಲಿ ಕಮ್ಮಿ ಆಗೋಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ನೀವು ಥಾಟ್ ಬಂದಾಗ ಲೇಬಲ್ ಮಾಡಿ, ಓಹ್ ಇದು ಉದ್ವೇಗದ ಆಲೋಚನೆ ಮತ್ತೆ ಬಂತಪ್ಪ ಇದು ಅಂತ ಅನ್ನುವಂಥದ್ದು. ಇನ್ನು ಎರಡನೇದು ನ್ಯೂಟ್ರಲೈಸಿಂಗ್ ದ ಥಾಟ್. ಏನೋ ಟೈಪ್ ಮಾಡಿ, ಇವೆರಡೂ ನೀವು ನೆನ್ಪಿಟ್ಕೋಬೇಕು, ಲೇಬಲಿಂಗ್ ಆ್ಯಂಡ್ ನ್ಯೂಟ್ರಲೈಸಿಂಗ್. ನ್ಯೂಟ್ರಲೈಸಿಂಗ್ ದ ಥಾಟ್ ಅಂದರೆ ನೀನು ಇಂಟರ್ವ್ಯೂಲಿ ಫೇಲ್ ಆಗೋಗ್ತೀಯಾ ಅಂತ ಒಂದು ನೆಗೆಟಿವ್ ಥಾಟ್ ಬಂದರೆ ನ್ಯೂಟ್ರಲೈಸ್ ಮಾಡಿಬಿಡಿ. ಇಲ್ಲ ನಾನು ಪಾಸ್ ಆಗ್ತೀನಿ ಅಂತ ಹೇಳೋಕ್ಕೂ ಹಿಂಸೆ ಆಗುತ್ತಲ್ವ ಕೆಲವು ಸತಿ. ಅಲ್ಲೂ ಬೇಡ ಇಲ್ಲೂ ಬೇಡ, ಮಿಡಲ್ ಪಾತ್ ತೊಗೊಂಬಿಡಿ. ಇರೋ ಟ್ರೈ ಮಾಡ್ತೀನಿ, ಓಕೆ, ಒಬ್ಬಳೇ ಹೋಗಬೇಡ, ಸತ್ತೋಗ್ಬಿಡ್ತೀಯಾ ಅಂತ ಹೇಳುತ್ತೆ ಕೆಲವು ಸತಿ. ಗಾಡಿ ಓಡಿಸ್ಬೇಡ, ಸತ್ತೋಗ್ತೀಯ, ಇರು ಒಂಚೂರು ಟ್ರೈ ಮಾಡ್ತೀನಿ. ಈ ಥರ ಆ ಥಾಟನ್ನ ಅತಿರೇಕ ಹೋಗ್ತಾ ಇರೋ ಥಾಟನ್ನು ಮಧ್ಯಕ್ಕೆ ತೊಗೊಂಡು ಬನ್ನಿ, ನ್ಯೂಟ್ರಲೈಸ್ ಮಾಡಿ. ಇದು ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಆಲೋಚನೆಯ ನೀವೇ ಕಂಟ್ರೋಲ್ ತೊಗೊಳ್ತಾರ, ಆ ರಿಮೋಟನ್ನು ನೀವೇ ಕೈಲಿಟ್ಕೊಳ್ತಾರ, ನಿಮಗೆ ಖಂಡಿತ ಸಹಾಯ ಮಾಡುತ್ತೆ. ಸೊ ಒಂದು ಲೇಬಲಿಂಗ್ ದ ಥಾಟ್, ಇನ್ನೊಂದು ನ್ಯೂಟ್ರಲೈಸಿಂಗ್ ದ ಥಾಟ್. ಆ್ಯಂಡ್ ನಾವು ಎಷ್ಟೋ ಸತಿ ಅಂದ್ಕೊಳ್ತೀವಿ, ತುಂಬ ಸತಿ ಥಾಟ್ಸ್ ಬರುತ್ತಲ್ಲ ಮೇಡಮ್, ಅಷ್ಟು ಸತಿನೂ ನಾವು ಅದನ್ನು ತೊಗೊಳ್ಳೋದ ನಿಯಂತ್ರಣಕ್ಕೆ ಅಂತ. ಖಂಡಿತ ಅವಶ್ಯಕತೆ ಇಲ್ಲ. ಒಂದಿನದಲ್ಲಿ ನಿಮಗೆ 200 ನೆಗೆಟಿವ್ ಥಾಟ್ ಬಂದರೆ ಅದು ಅತಿರೇಕ. ಆ್ಯಕ್ಚುಲಿ 1-2 ಸತಿ ಇದನ್ನು ಹೇಳಿ, ಓ ಮತ್ತೆ ಬಂತು ಇದು ಅಂತ. ಆಮೇಲೆ ಅದು ಗಮನಕ್ಕೆ ಬರದೇ ಇರೋ ಥರನೇ ಅದು ಕಮ್ಮಿ ಆಗೋಕ್ಕೆ ಶುರುವಾಗುತ್ತೆ. ಆ್ಯಕ್ಷನ್ ತೊಗೊಳಕ್ಕೆ ಶುರು ಮಾಡಿ. ನೀವು 1 ಹೆಜ್ಜೆ ಹೋಗಿ, ಪ್ರಕೃತಿ 100 ಹೆಜ್ಜೆ ನಿಮ್ಮ ಕಡೆ ಬರುತ್ತೆ. ಸೊಲ್ಯೂಷನ್ ಇನ್ನೂ ಫಾಸ್ಟಾಗಿ ನಿಮ್ಮ ಕಡೆಗೆ ಬರುತ್ತೆ. ಶಿಫ್ಟ್ ನಿಮಗೆ ಗೊತ್ತಾಗುತ್ತೆ. ಇನ್ನು ತುಂಬ ಜನ ಹೇಳ್ತಾರೆ, ಮೇಡಮ್ ನನಗೆ ಅನಿಸಿತ್ತು ನಮ್ಮ ತಾತ ಸತ್ತೋಗ್ತಾರೆ ಅಂತ, ಅದಾಗಿ 1 ವಾರಕ್ಕೆ ಸತ್ತೋದ್ರು, ಹಿಂದಿನ ಮನೆಯವರು ಏನೋ ಒಂಥರ ಆಗತ್ತೆ ಅಂದ್ಕೊಂಡೆ, ಹಾಗೆ ಆಗೋಯ್ತು ಅಂತ. ವೆಲ್, ಇದರಿಂದ ಅಥವಾ ನಿಮ್ಮ ಆಲೋಚನೆಯಿಂದ ಅವ್ರು ಸತ್ತೋದ್ರ? ಖಂಡಿತ ಇಲ್ಲ. ಬಟ್ ಇದಕ್ಕೆ ಇಂಟ್ಯೂಟಿವ್ ಮೈಂಡ್ ಅಂತ ಹೇಳ್ತೀವಿ. ಕೆಲವು ಸತಿ ವಿ ಫೋರ್ಸಿ ಥಿಂಗ್ಸ್. ಅದ್ರ ಬಗ್ಗೆ ಇನ್ನೊಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೀಕ್ಷಕರೇ, ಇಲ್ಲಿ ನೆಗೆಟಿವ್ ಥಾಟ್ಸ್ ಅಂತ ಬಂದಾಗ ಎಷ್ಟು ಹಿಂಸಾಜನಕವಾಗಿ ಆಗುತ್ತೆ ಅಂದರೆ, ಒಂದು ಬೇಸಿಕ್ ಕೆಲಸ ಕೂಡ ಮಾಡೋಕ್ಕೆ ಆಗದೆ ಇರೋಷ್ಟು ಅವ್ರನ್ನ ಹಿಂಡ್ತಾ ಇರುತ್ತೆ. ಇದಕ್ಕೆ ಸ್ವಯಂ ಪ್ರೀತಿಯಲ್ಲಿ ಅದ್ಭುತವಾದಂತಹ ಸೊಲ್ಯೂಷನ್ ಇದೆ. ನಾನು ಆಗಲೇ ಹೇಳಿದಾಗೆ, ಯಾಕೆ ನಾವು ನಮ್ಮ ಬಗ್ಗೆನೇ ಹಾಗೆ ಅಂದ್ಕೊಳ್ತೀವಿ, ಎಲ್ಲ ನಾರ್ಮಲ್ ಆಗಿರೋದ್ರ ವಿಚಾರದಲ್ಲಿ ಯಾಕೆ ಆ ಥರ ಹಿಂಸೆಯನ್ನು ಬರಮಾಡ್ಕೊಳ್ತೀವಿ, ಅದನ್ನು ಮತ್ತೆ ನಿಮ್ಮ ಮೈಂಡನ್ನ ಟ್ರೈನ್ ಮಾಡಿ, ನಿಮ್ಮ ಎನರ್ಜಿಯನ್ನು ಟ್ರೈನ್ ಮಾಡಿ, ನಿಮ್ಮನ್ನು ನೀವು ಆಳವಾಗಿ ಅರ್ಥ ಮಾಡಿಕೊಂಡು ಮಾತ್ರ ಶಿಫ್ಟ್ ಮಾಡೋಕ್ಕೆ ಸಾಧ್ಯ. ನೀವು ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಅದು ಬರಲ್ಲ. ಎಷ್ಟೋ ಜನ ನನಗೆ ಬಂದು ಹೇಳಿದ್ದಾರೆ, ಐ ಹ್ಯಾವ್ ಸೀನ್ ಸೋ ಮೆನಿ ಕೇಸ್ ಸ್ಟಡೀಸ್. ನಮ್ಮ ತಾತ ಹೀಗೆ ಅಂದ್ಕೊಳ್ತಾ ಇದ್ರು, ನಮ್ಮ ಅಪ್ಪನೂ ಇದೇ ಥರ ಸ್ವಲ್ಪ ಸೆನ್ಸಿಟಿವ್ ನೆಗೆಟಿವ್ ಥಿಂಕರು ಅಂತ. ಯಾರು ಚೇಂಜ್ ಮಾಡ್ತಾರೆ? ಅದನ್ನು ನೀವು ಮಾಡಬೇಕು. ಅದಕ್ಕೆ ಆ್ಯಕ್ಷನ್ ತಗೊಳ್ಬೇಕು. ಅದು ಯಾವ ರೀತಿಲಾದರೂ ಇರಬಹುದು. ಆದರೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ, ಸೆಲ್ಫ್ ಲವ್ 365 ಕಡೆಯಿಂದ. ಈ ಸೆಲ್ಫ್ ಲವ್ 365 ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಲೈವ್ ಆಗಿ 2026 January 1 ನಿಮ್ಮ ಒಂದು ಎಕ್ಸ್ಕ್ಲೂಸಿವ್ ಮೈಂಡ್ ಸ್ಪಿರಿಟ್ ಟ್ರೈನಿಂಗ್ ಆಗಿ ನಿಮಗೆ ಬರುತ್ತೆ. ಈ ಶಕ್ತಿ ವಲಯ, ಮನಸ್ಸು ಮತ್ತು ಹೀಲಿಂಗ್ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ನೀವು ಎಂಪವರ್ ಮಾಡ್ಕೊಳ್ಳುವಂಥ ಈ ಒಂದು ಟೂಲ್ ಏನಿದೆ, ಇದನ್ನು ನೀವು ಪ್ರತಿದಿನ ಮಾಡ್ತಾ ಹೋದರೆ ಈ ಥರದ ಪ್ಯಾಟರ್ನ್ಸ್ನ ನೀವು ಹಳೆದನ್ನೆಲ್ಲ ತೆಗೆದು ಅದು ಮತ್ತಿನ್ನೇನೋ ಕಾಯಿಲೆ ಆಗಿ ಮರುಕಳಿಸದೇ ಇರೋ ಹಾಗೆ ಖಂಡಿತವಾಗಿ ಸುಧಾರಿಸ್ಕೊಳ್ಬೋದಾಗಿದೆ. ಈ ಸೆಲ್ಫ್ ಲವ್ 365 ಅತ್ಯಂತ ಪಾಪ್ಯುಲರ್ ವರ್ಕ್ಶಾಪ್. 1000 ಜನ ಟೆಸ್ಟಿಮೋನಿಯಲ್ ಕೊಟ್ಟಿರೋದನ್ನು ನೀವು ನೋಡಿರ್ತೀರ. ನೀವು ಕೂಡ ಇದರ ಭಾಗ ಆಗಬಹುದು. ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ. ನಾನು ಈ ಹಿಂದೆ ಹೇಳಿದಾಗೆ ಇದು ಒಂದು ಎಕ್ಸ್ಕ್ಲೂಸಿವ್ ಪ್ಯಾಕೇಜ್ ಥರ ನಿಮಗೆ ಬರ್ತಾ ಇದೆ. January 1 ಆದಮೇಲೆ ನಾವು ಬೇರೆ ಬೇರೆ ಕೋರ್ಸಸ್ ಇರಬಹುದು, ಬೇರೆ ಬೇರೆ ಮಾಡ್ಯೂಲ್ಸ್ ಇರಬಹುದು, ಕರಿಕ್ಯುಲಮ್ ಇರಬಹುದು, ಹೇಳ್ಕೊಡ್ತೀವಿ. ಸೊ ದಿಸ್ ಮೇ ನಾಟ್ ಅಗೇನ್ ಕೀಪ್ ರಿಪೀಟಿಂಗ್. ಇದರ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಳಿ. ಒಬ್ಬ ಮನುಷ್ಯ ಒಂದು ಕಾಯಿಲೆ ಇದೆ ಅಂತ ಇನ್ವೆಸ್ಟಿಗೇಷನ್ಗೆ ಹೋದರೆ, ಅಥವಾ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಯಾವುದೋ ಕೆಲಸವನ್ನು ಒಂದು 6 ತಿಂಗಳು ಕ್ವಿಟ್ ಮಾಡಿದ್ರೆ, ಅಥವಾ ಒಂದು ಸಣ್ಣ ಲಂಪ್, ಒಂದು ಇನ್ಫ್ಲಮೇಷನ್ ಕ್ರಿಯೇಟ್ ಆಗೋಗಿದ್ರೆ ಆ್ಯಂಗ್ಸೈಟಿಯಿಂದ, ಓವರ್ ಥಿಂಕಿಂಗಿಂದ ಎಷ್ಟು ಲಾಸ್ ಆಗುತ್ತೆ. ಫಿನಾನ್ಸ್ ವೈಸು, ಪೀಸ್ ಆಫ್ ಮೈಂಡ್ ವೈಸು, ಮನೇಲಿರೋರು ಪೀಸ್ ಆಫ್ ಮೈಂಡ್ ವೈಸು, ಆಪರ್ಚುನಿಟಿ ವೈಸು ನೀವೇ ಯೋಚನೆ ಮಾಡಿ. ಅಂಥದ್ರಲ್ಲಿ ಈ ಒಂದು ಎಂಪವರ್ಮೆಂಟ್ ಮಾಡ್ಕೊಳ್ಳುವಂಥ ಆಪರ್ಚುನಿಟಿಯನ್ನು ನೀವು ಉಪಯೋಗಿಸ್ಕೊಂಡ್ರೆ ಏನಾಗಬಹುದು ಅನ್ನೋ ಕಲ್ಪನೆಯನ್ನು ನೀವೇ ಮಾಡ್ಕೊಳ್ಳಿ. ಇನ್ನು ಈ ಒಂದು 6 ಗಂಟೆ ಲೈವ್ ಬರುವಂಥ ಒಂದು ಟೆಲಿಕಾಸ್ಟ್ ಏನಿರುತ್ತೆ ಅದನ್ನು ನೀವು 1 ವಾರ ಪೂರ್ತಿ ರೆಕಾರ್ಡಿಂಗ್ ಇಟ್ಕೊಂಡು ನೋಡಬಹುದು. ಸೊ ನೀವು ಬೇರೆ ಬೇರೆ ದೇಶಗಳಲ್ಲಿದ್ದರೂ, ತುಂಬ ಜನ ಫಾರಿನ್ನಿಂದ ಎಲ್ಲ ಜಾಯ್ನ್ ಆಗ್ತಿರ್ತೀರ, ನೀವು ಇದನ್ನು ಕಲ್ತ್ಕೊಳ್ಬೋದಾಗಿದೆ. ರೈಟ್. ಸೊ ಸೆಲ್ಫ್ ಲವ್ 365ಗೆ ಆಲ್ರೆಡಿ 100 ಜನ ಎನ್ರೋಲ್ ಆಗಿದ್ದಾರೆ.
ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಹ್ಯೂಜ್ ಫ್ಯಾಮಿಲಿ. ಆ್ಯಂಡ್ ಈ ಒಂದು ಸಣ್ಣ ಹೆಜ್ಜೆಯಿಂದ ನಿಮ್ಮ ಇಡೀ ಜೀವನ, ನಿಮ್ಮ ಮನೆಯಲ್ಲಿರೋರು, ಇನ್ಫ್ಯಾಕ್ಟ್ ನಾನು ಓಪನ್ನಾಗಿ ಹೇಳ್ತೀನಿ, ನಿಮ್ಮ ಜೀನ್ಸ್ ಲೆವೆಲ್ವರೆಗೂ ಪರಿವರ್ತನೆ ಮಾಡ್ಕೊಳ್ಬಹುದು. ಅಂದರೆ ನಿಮಗೆ ನೀವು ಒಂದು 30 ನಿಮಿಷ ಕೊಟ್ಕೊಳ್ದೇ ಇದ್ದರೆ ಇನ್ಯಾವ ಥರದ್ದು ನೀವು ನಿಮ್ಮನ್ನು ನೀವು ಎಂಪವರ್ ಮಾಡ್ಕೊಳ್ತೀರಾ ಅನ್ನೋ ಪ್ರಶ್ನೆನ ನೀವೇ ಮಾಡ್ಕೊಳ್ಬೇಕಾಗತ್ತೆ. ಯಾವುದಾದ್ರೂ ರೀತಿಯಲ್ಲಿ ಮಾಡ್ಕೊಳ್ಳಿ. ದಿಸ್ ಕೋರ್ಸ್ ಇಸ್ ಒನ್ ಆಫ್ ದೆಮ್ ಅಷ್ಟೇ. ಆಲ್ ರೈಟ್, ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಟು ಸಿ ಯು ಇನ್ ಸೆಲ್ಫ್ ಲವ್ 365. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಾಟ್ಸಪ್ ಕಮ್ಯುನಿಟಿಯ ಲಿಂಕ್ ಕೆಲವ್ರಿಗೆಲ್ಲ ಫುಲ್ ಆಗಿದೆ ಅಂತ ಬರ್ತಾಯಿತ್ತು, ಅದನ್ನು ಮತ್ತೆ ನಾವು ಹಾಕಿರ್ತೀವಿ. ದಯವಿಟ್ಟು ನೀವೀಗ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರ್ಕೊಳ್ಬೋದು. ಅಲ್ಲಿ ಯಾವುದೇ ಲಿಮಿಟ್ ಇಲ್ಲ, ಯಾರು ಬೇಕಾದ್ರೂ ಸೇರ್ಕೊಳ್ಬಹುದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಗೆಟ್ ಡೈಲಿ ಅಪ್ಡೇಟ್ಸ್ ಆಫ್ ಸೆಲ್ಫ್ ಲವ್ ಅಫರ್ಮೇಷನ್ಸ್ ಬೈ ಜಾಯ್ನಿಂಗ್ ಟು ಅವರ್ ವಾಟ್ಸಪ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ನಮಸ್ಕಾರ.